ಸ್ಟೇಷನ್ಗೆ ಹೋಗಿ ರಾಮಮೂರ್ತಿ ನಗರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫೋನ್ ಮಾಡಿ ಪಕ್ಕ ಓನರ್ ಬಂದು US ಅಲ್ಲಿ ಇದ್ದಾರೆ. ಶುಭರಾತ್ರಿ ಎಲ್ಲರಿಗೂ. ನಮ್ಮ ಏನು ವೇಲ್ ಲ್ಯಾಂಡ್ಮಾರ್ಕ್ ಅವರ ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಒಂದು ಇಂಪಾರ್ಟೆಂಟ್ ವಿಷಯನೂ ತಿಳ್ಸಕ್ಕೆ ಇಷ್ಟು ಲೇಟಾಗಿ ಶೂಟ್ ಮಾಡ್ತಾ ಇದ್ದೀನಿ ನಾನು. ವಿಷಯ ಬಂದ್ಬಿಟ್ಟು ನಿಮಗೆ ಕ್ಲಿಯರ್ ಕಟ್ ಹೇಳ್ತೀನಿ. ಏನಾಗಿದೆ ಅಂದರೆ, ಒಂದು ಸ್ಟಾರ್ಟಪ್ ಇತ್ತು ನೋ ಬ್ರೋಕರೇಜ್ ಅಂತ. ಅವ್ರ ಕಡೆಯಿಂದ ಎಷ್ಟು ದೊಡ್ಡದಾಗಿ ಸ್ಕ್ಯಾಮ್ ಆಗಿದೆ, ಎಷ್ಟು ಜನಗೆ ಮೋಸ ಮಾಡಿದ್ದಾರೆ, ಎಷ್ಟು ಜನಗೆ ಸ್ಕ್ಯಾಮ್ ಆಗಿದೆ ಅಂತ ನೀವು ಈ ವಿಡಿಯೋ ಹೇಳ್ಕೊಬನ್ನಿ. ಆಮೇಲೆ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಸ್ತೂರಿ ನಗರಲ್ಲಿ ಒಂದು ಮನೆ ಇತ್ತು. ಸರಿ, ಮನೆ ನೋಡೋಕ್ಕೆ ಹೋಗಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಟೆನೆಂಟ್ ಇದ್ದರು. ಟೆನೆಂಟ್ ಮನೆಯೆಲ್ಲ ನೋಡ್ಕೊಂಡು ಬಂದು ಬಂದು ನಮ್ಮ ಹತ್ರ ಮಾತಾಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ನಮಗೆ ಮನೆ ಇಷ್ಟ ಆಯಿತು. ಇಷ್ಟ ಆಗಿ ಸರಿ ಇಷ್ಟ ಆಗಿದೆ ಏನು ಅಂತ ಹೇಳಿ ಅಂತ ಅನ್ಬೇಕಾದ್ರೆ ನೋಡಿ 30 lakhs ಹೇಳ್ತಾ ಇದ್ವಿ, ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಅವರು ಸರಿ 27 ಹಿಡಿದ್ರು. ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿ ಟೆನೆಂಟ್ ಇದ್ದಾರೆ, ಅವ್ರ ಹತ್ರ ವಿಚಾರಿಸ್ವಿ. ಪರವಾಗಿಲ್ವಾ, ಒಳ್ಳೆ ಓನರ ಚಂದ್ರಶೇಖರ್ ಅನ್ನೋ ಹುಡುಗ, ಹಾಗೆ ಹಿಂಗೆ ಕೇಳ್ಬೇಕಾರೆ ಇಲ್ಲ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ನಾವು ರೆಂಟ್ ಎಲ್ಲ ಕಳಿಸೋದು ಮಾಡೋದು, ನೀವು ಪಕ್ಕ ಅವ್ರಿಗೆ ಕೊಡ್ಬೋದು ನಿಮ್ಮ ಅಮೌಂಟ್ ಎಲ್ಲ ಅಂತೆಲ್ಲ ಹೇಳಿದ್ರು. ಅದನ್ನಾಗಿ 5 lakhs ಫಸ್ಟ್ ಕೊಟ್ವಿ. ನೆಕ್ಸ್ಟು ಇನ್ನೊಂದು ವಾರ ಬಿಟ್ಟು ತಿರ್ಗಿ ಅವ್ರನ್ನ ಮನೆ ಖಾಲಿ ಮಾಡಿಸ್ತೀವಿ ಆದಷ್ಟು ಬೇಗ, ನೀವು ಕೊಟ್ಟರೆ ಅವ್ರಿಗೆ ಅಡ್ವಾನ್ಸ್ ಸ್ವಲ್ಪ ಕೊಟ್ಬಿಟ್ಟು ಖಾಲಿ ಮಾಡಿಸ್ಬಿಡ್ತೀವಿ ಅಂದರು. ತಿರ್ಗಿ ಇನ್ನು 5 lakhs ಕಳಿಸಿದ್ವಿ. ನಡಿಬೇಕಾದ್ರೆ ಅಲ್ಲಿರೋರು ಹೇಳಿದ್ರು ಇಲ್ಲ ಇದು ಬೇರೆಯವ್ರಿಗೆ ಪೇಂಟ್ ಮಾಡ್ತಾ ಇರೋದು ನಿಮಗಲ್ಲ ಅಂತ ಹೇಳಿದ್ರು. ಅವರು ಫೋನ್ ಮಾಡಿ ಹೇಳಿದ್ರು, ಫೋನ್ ಮಾಡಿ ಪಕ್ಕ ಓನರ್ ಬಂದು US ಅಲ್ಲಿದ್ದಾರೆ ಪಕ್ಕ ಓನರು. ಅಲ್ಲಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಇಲ್ಲ ನಾವು ಬೇರೆಯವ್ರಿಗೆ ಪೇಂಟ್ ಮಾಡ್ತಾರೆ ನಿಮಗಲ್ಲ, ನೀವು ಚೀಟ್ ಆಗಿಬಿಟ್ಟಿದ್ದೀರಾ ಅಂತ ನಮಗೆ ಹೊರಗಡೆ ಕಳಿಸ್ಬಿಟ್ರು. ಗೆಟ್ ಔಟ್, ಹೊರಗಡೆ ಹೋಗಿ ಅಂತ. ಹೊರಗಡೆ ಬಂದು ನಾವು ಬೇಜಾರು ಮಾಡಿಕೊಂಡು ಸ್ಟೇಷನ್ಗೆ ಹೋಗಿ ರಾಮಮೂರ್ತಿ ನಗರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಟ್ಟು ಅವನಿಗೇನೆ ಫೋನಲ್ಲಿ ಸಾರ್ ಬನ್ನಿ ಈ ಥರ ಕೂಗ್ತಾ ಇದ್ದಾರೆ ಅಂತ ಹಿಂದ್ಗಡೆ ನಮ್ಮನ್ನ ಇಲ್ಲಿ ಕೂತ್ಕೊಳ್ಳಿ ನೀವು ಹೆಂಗೆ ಕೊಟ್ರಿ ಮಾಡಿ ಅಂತ ನಮ್ಮನ್ನು ಬೈದ್ಬಿಟ್ಟು ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಸೌಭಾಗ್ಯ. ಇದಕ್ಕಾಗಿ ಹೇಳೋದು, ನೀವೆಲ್ಲರೂ ನೋಡಿದ್ದೀರಾ ಏನಾಗಿದೆ ಏನಾಗಿಲ್ಲ ಅಂತ. ಪಾಪ ಅವರು ಅಳ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಎಲ್ಲ ಮೋಸ ಆಗೋಗಿದೆ. ದಯವಿಟ್ಟು ನೋ ಬ್ರೋಕರೇಜು ಅದು ಇದು ಅಂತ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ನೀವೇ ನೋಡಿದ್ದೀರಾ ಈಗ ಏನಾಗಿದೆ, ಹೆಂಗ್ ಮೋಸ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಟ್ ದ ಥಿಂಗ್ ಇಸ್, ನಾನು ಏನು ಹೇಳ್ತೀನಿ ಅಂದರೆ, ಈ ಸಿಚುವೇಶನಲ್ಲಿ ಈವನ್ ದೋ ದ ಬ್ರೋಕರ್ ಇಸ್ ಇನ್ವಾಲ್ವ್ ಇನ್ ದಟ್, ಹಿ ಮೇ ಬಿ ಟೇಕಿಂಗ್ ಯುವರ್ ಸಮ್ ಪಾರ್ಟ್ ಆಫ್ ಮನಿ. ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಒಳ್ಳೆ ಪ್ರಾಪರ್ಟಿಯನ್ನು ಕೊಡಿಸ್ತಾ ಇದ್ದಾರೆ. ಜೊತೆಗೆ ಅವ್ರ ರಿಸ್ಕು ಎಲ್ಲ ವೆರಿಫೈ ಮಾಡಿ ನಿಮಗೆ ಕೊಡ್ತಾ ಇರೋದು. ಅದಕ್ಕೆ ಹೇಳೋದು, ರೈಟ್ ಬ್ರೋಕರನ್ನು ಚೂಸ್ ಮಾಡಬೇಕು. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್, ವೇಲ್ ಲ್ಯಾಂಡ್ಮಾರ್ಕ್.